ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಇವಳನ್ನ ತೋರಿಸಿದಾಗ ಆಂಟಿ ಅಂದರು, ಚೆನ್ನಾಗಿಲ್ಲ ಅಂದರು, ಡುಮ್ಮಿ ಅಂದರು, ಅದು ಇದು ಏನೇನೋ ಅಂದರು. ಅವ್ರಿಗೆಲ್ಲ ನಾನು ಹೇಳಿದ್ದು ಒಂದೇ, ಆವಾಗಲೇ ವಿಡಿಯೋದಲ್ಲಿ ಹೇಳ್ದಂಗೆ, ನಿಮ್ಮ ಮನೆಯ ಹೆಣ್ಮಕ್ಳು, ಐ ಆಮ್ ಸಾರಿ ಟು ಸೇ ಲೈಕ್ ದಿಸ್, ಯಾರ್ಯಾರು ಹಂಗೆ ಅಂತಿರಲ್ಲ ನಿಮ್ಮನೆ ಹೆಣ್ಮಕ್ಳನ್ನ ತೋರಿಸಿ. ಅದೇನು ಮಿಸ್ ಇಂಡಿಯಾನಾ, ಮಿಸ್ ಕರ್ನಾಟಕನಾ, ಮಿಸ್ ವರ್ಲ್ಡಾ, ಮಿಸ್ ಬೆಂಗಳೂರಾ, ಮಿಸ್ ಯೂನಿವರ್ಸಾ ನೋಡೇ ಬಿಡ್ತೀವಿ ನಾವು. ದಯವಿಟ್ಟು ಯಾರನ್ನ ನೋಡ್ಬಿಟ್ಟು ಜಡ್ಜ್ಮೆಂಟ್ ಹಳಿಬೇಡಿ, ಯಾರನ್ನು ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಅದೇ ಏನು ಸಮಾಚಾರ ಎಂತಿ ಬಂದ್ಬಿಟ್ಟು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮದುವೆಗೆ ಬಂದಿರೋ ಗಿಫ್ಟು ಒಂದು ನಮ್ಮಮ್ಮ ಅಂದ್ರೆ ಒಂದು 10-11 ಬಾಕ್ಸ್ ಬಂದಿರ್ಬೋದು. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ. ಗಿಫ್ಟಾ ಫಸ್ಟ್ ಇದು ಯಾರು ಕೊಟ್ಟಿರೋದು ಏನು ಹೆಸರೆಲ್ಲ ಹೇಳಲ್ಲ, ಯಾಕೆಂದರೆ ಅದು ಚೆನ್ನಾಗಿರಲ್ಲ ಅಲ್ಲ. ಕೊಟ್ಟಿದ್ದಾರೆ, ಅನ್ಬಾಕ್ಸ್ ಮಾಡೋಣ. ತೋರಿಸಿದ್ದು ಬೆಲ್ಲ ವೀಟಾ ಪರ್ಫ್ಯೂಮ್ ಬಾಕ್ಸ್. ಆ್ಯಕ್ಚುಲಿ ಇದು ನಾವು ರೀಸೆಂಟಾಗಿ ಮಾಲ್ಗೆ ಹೋಗಿದ್ವಿ ಇಬ್ರು. ಇದ್ರ ಸ್ಮೆಲ್ ತುಂಬ ಚೆನ್ನಾಗಿದೆ ಆಯಿತಾ, ತಗೋಬೇಕಂತ ಅಂದ್ಕೊಂಡು ಬೇಡ ಬಿಡು ಅಂದ್ಕೊಂಡು ಬಂದಿದ್ವಿ. ಸರಿ, ಇವಾಗ ಬೇಕಾಗಿರೋ ಸ್ಮೆಲ್ ಸ್ಟಾಕ್ ಇರಲಿಲ್ಲ ಅಲ್ಲಿ, ಅದಕ್ಕೆ ನಮಗೆ ಬೇಕಾಗಿರೋ ಸ್ಮೆಲ್ ಅಲ್ಲ, ಚೆನ್ನಾಗಿರೋದು ಅದ್ರಲ್ಲಿ ಫ್ಲೇವರ್ಸ್ ಇರುತ್ತಲ್ಲ ಚಿನ್ನ. ಆಯ್ತು ಬಿಡು. ಓಹೋ ಸೂಪರ್ ಗುರು. ಹೆಂಗೆ ಆ್ಯಕ್ಚುಲಿ ಇದನ್ನೇ ಬೈ ಮಾಡ್ಬೇಕಂತ ಇದ್ದಿದ್ದು ನಾನು. ಅಲ್ಲ, 4 ಫ್ಲೇವರ್ಸ್ ಇದೆ. ರೋಸು, ಗ್ಲಾಮು, ಡೇಟು, ವುಮನ್. ಎಲ್ಲ ವುಮನ್ ಇದೆ. ವುಮನ್ ಪ್ಯಾಕೆ ಇದು ಬಂದ್ಬಿಟ್ಟು ನಿನಗೆ ಗಿಫ್ಟ್, ಇದು ನನಗೆ ಅಲ್ವಾ. ಅದಕ್ಕೋಸ್ಕರ ಇದು ಇದೇ ಕಾಂಬೋ ಪ್ಯಾಕ್ ನಾನು ಮಾಲಲ್ಲಿ ನೋಡಿದ್ದೆ, ಸ್ಟಾಕ್ ಇರಲಿಲ್ಲ. ಯಾರೋ ನನ್ನ ಮನಸ್ಸಿನ ಸ್ವಲ್ಪ ಘಾಟು ಗಿಫ್ಟ್ ಕೊಟ್ಟಂಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಚೆನ್ನಾಗಿದೆ ಈ ಗಿಫ್ಟ್, ಒಂಥರ ಕ್ಲಾಸಿ ಲುಕ್ ಚೆನ್ನಾಗಿದೆ. ಏನು ಪ್ರೈಮ್ ಕಲೆಕ್ಷನ್ ಏನಿರ್ಬೋದು ಇದು? ವಾವ್, 2 ಗೊಂಬೆ ಇದೆ ಒಳಗಡೆ. ಒಳಗಡೆ 2 ಗೊಂಬೆ ಇದೆ. ಇದು ಇದು ಲೈಟ್ ಬರುತ್ತೆ ಯಾಕಂದ. ಇಲ್ಲ, ಇದೆ ಬ್ಯಾಟ್ರಿ. ಸಖತ್ತಾಗಿದೆ. ಗಿಫ್ಟ್ ಕೊಟ್ಟರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಲುಕ್ಸ್ ನೈಸ್. ಇದು ನಾನು, ಇದು ನೀನು. ಇದು ನಾನು, ಇದು ನೀನಾ? ನೀನು ಇಷ್ಟೊಂದು ಚೆನ್ನಾಗಿದೆಯಾ? ಸಣ್ಣ ಆಗ್ತೀನಿ ಬಿಡ್ತೀನಿ. ಎಲ್ಲರೂ ಹೇಳಿದ್ರಪ್ಪ, ಏನೋ ಆಂಟಿ ತೆಗಿದ್ದಾಳೆ ಅದು ಇದು ಹಂಗೆ ಹೇಳೋರು. ಏನು ಗೊತ್ತಾ, ನಿಮ್ಮ ಮನೇಲಿರೋ ಎಲ್ಲ ಹೆಂಗಸರುಗಳ ಫೋಟೋ ತೋರಿಸ್ಬಿಡ್ರಿ, ಹೆಂಗಿದ್ದಾರೆ ವಿಡಿಯೋ ಮಾಡಿರಿ. ಅವರೆಲ್ಲ ಮಿಸ್ ಇಂಡಿಯಾಗಳ ನೋಡೋಣ ಅಲ್ಲೇನೆ. ಏನೋ ಮಿಸ್ ಇಂಡಿಯಾ ಅನ್ನೋ ಥರ ಇದು ಮಾಡ್ತಾರೆ. ಇನ್ನೊಂದೇನಂದ್ರೆ ಪ್ರೀತಿ ಕೊಡೋದು ಸಿಕ್ಕ ಮೇಲೆ ತಿನ್ನೋದು ಜಾಸ್ತಿ ಮಾಡ್ತೀವಿ ಅವ್ರ ಜೊತೆಗೆ ಇದ್ದಾಗ, ಹಾಗಾಗಿ ದಪ್ಪ ಆಗ್ತೀವಿ. ಪರ್ಫ್ಯೂಮ್ ಸ್ಮೆಲ್ ನೋಡಿ ಹೆಂಗಿದೆ, ಸಖತ್ತಾಗಿದೆ. ಸೂಪರ್. ನಾನು ಇದನ್ನ ಗೆಸ್ ಮಾಡಿದ್ದೆ, ಆಲ್ಮೋಸ್ಟ್ ಗೆಸ್ ಮಾಡಿದ್ದೆ. ಶ್ರೀ ರಾಧೇ ಕೃಷ್ಣ ನಮಃ, ರಾಧೇ ಕೃಷ್ಣಾಯ ನಮಃ ಅಂತ ಬರೆದಿದೆ ಇಲ್ಲಿ. ರಾಧಾಕೃಷ್ಣಂದು ಫೋಟೋ, ಇದು 3D ಮಾಡೆಲ್. ಚೆನ್ನಾಗಿದೆ. ಇವ್ರಿಗಿಂತ ಸಾಕ್ಷಿ ಬೇಕಾ ಜೀವನದಲ್ಲಿ? ಚೆನ್ನಾಗಿದೆ. ಹೌದಾ? ಎಲ್ಲ ಅದೇ. ಸೊ ಇದು ಬಂದು ಕಪಲ್ ಸ್ಟ್ಯಾಚು. ಇದು ಇಲ್ಲ ಬೆಳ್ಳಿದಲ್ಲ, ನಾರ್ಮಲ್. ಥ್ಯಾಂಕ್ ಯು. ಚೆನ್ನಾಗಿದೆ. ಗಿಫ್ಟ್ ಇಸ್ ಗಿಫ್ಟ್. ಅದು ಚೆನ್ನಾಗಿ ಅಂದರೆ ಚಿಕ್ಕದು ದೊಡ್ಡದು ಅಂತಲ್ಲ, ಗಿಫ್ಟ್ ಈಸ್ ಆಲ್ವೇಸ್ ಗಿಫ್ಟ್. ಪೆನ್ ಕೊಡೋ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಪೆನ್ ಆ್ಯಕ್ಚುಲಿ ಗಿಫ್ಟ್ ಕೊಡಬಾರ್ದು, ಮಾತಾಡೋದು ಅದೆಷ್ಟೇ ಚಿಕ್ಕದಿರಲಿ ಇರಬೇಕು. ಅದು ಹೇಳಿಲ್ವಾ? ಈಗ ಅದು ಸೇಮ್ ಗಿಫ್ಟು, ಬಟ್ ಒಂದು ಚೂರು ಚೇಂಜಸ್ ಇದೆ ಇದು ಅಷ್ಟೇ. ಇಲ್ಲ, ಸೇಮ್ ಗಿಫ್ಟ್. ಚೆನ್ನಾಗಿದೆ ಇದು ಅಲ್ಲ. ಅದೇ ಬಿಸಾಕ್ತೆ ಎತ್ಕೋದು. ಅಲ್ಲ, ಹಾಕ್ಬಿಡೋಣ, ಕೊಡು, ಹಾಕ್ತೀನಿ ಹಿಂಗೆ. ನಾನು ಹೇಳಿಲ್ವಾ, ಇದು ಮ್ಯಾಕ್ಸಿಮಮ್ ಅದೇ ಕೊಡ್ತಾರೆ. ಬ್ಯೂಟಿಫುಲ್ ಪ್ರಿಂಟ್. ಆ್ಯಕ್ಚುಲಿ ಎಷ್ಟು ಸಖತ್ತಾಗಿದೆ ನೋಡಿ ಫಿನಿಶಿಂಗ್, ನೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಕೊಟ್ಟು ಥ್ಯಾಂಕ್ ಯು ಈ ಗಿಫ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಕೊಟ್ಟ ಎಲ್ಲೇ ಬಾಕ್ಸು? ಬಾಕ್ಸ್ ಇಲ್ಲ, ಅದು ಪೇಪರಲ್ಲಿ ರ್ಯಾಪ್ ಆಗಿತ್ತು. ಓಕೆ ಓಕೆ ಓಕೆ. ಅಲ್ಲ, ಇದು ಲಾಸ್ಟ್ ಗಿಫ್ಟ್ ಎಲ್ಲ ಬರೋದು ನಮಗೆ. ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಇದು.
ಚೆನ್ನಾಗಿದೆ. ಇದು ಯಾವ ಪ್ರಾಣಿ? ಡೇರ್ ಅಲ್ವಾ? ಡೇರೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಸ್ಟೋನ್ ವರ್ಕ್ ಇದೆ ನೋಡಿ ಇಲ್ಲಿ. ಎಲ್ಲ ಕೈಗೆ ಸಿಗುತ್ತೆ. ಇದು ನೋಡಿ ಇದು ಏನಿರ್ಬೋದು ಹೇಳಿ. ಕಮೆಂಟ್ ಮಾಡಿ. ನಾವು ಅನ್ಕೊಂಡಿದ್ರು ಡೇರ್ ಅಂತ. ಡೇರ್ ಕಣ ಇದು. ಡೇರೆ. ನೆಕ್ಸ್ಟ್ ಇದು ಚಿಕ್ಕದಾಗಿದೆ. ಅದು ಮೇ ಬಿ ಚೆನ್ನಾಗಿದೆ ಅನ್ಕೊಂತೀನಿ. ಫೋಟೋ ಆಲ್ಮೋಸ್ಟ್ ಅದು ಫೋಟೋನೇ. ಯಾರಿಗೆ ಇರ್ಬೋದು? ರಾಧಾಕೃಷ್ಣ ಕೊಟ್ಟಿದ್ದು, ಬಟ್ ಇದೇನೋ ಡಿಫ್ರೆಂಟ್ ಆಗಿ ಅನಿಸ್ತು ಇದು. ಗೊತ್ತು, ಕೊಟ್ಟವ್ರು ಹೇಳಿದ್ದಾರೆ. ಏನು ಗೆಸ್ ಮಾಡಿ ನೋಡೋಣ. ಗೊತ್ತಿಲ್ಲ. ಗೆಸ್ ಮಾಡು ಸುಮ್ಮನೆ. ಏನಿರ್ಬೋದು? ಫ್ರೇಮ್ ಬಟ್ ಸ್ಟಿಲ್. ರಾಧಾಕೃಷ್ಣ? ನೋ ವೇ. ನಂದು ನಿಂದು? ಹೌದಾ? ನಂದು ನಿನ್ ಗಿಫ್ಟ್ ಕೊಟ್ಟ. ಓ ಇವಳು ಆ ಹುಡುಗಿ ಮತ್ತೆ ಅವ್ರು ಬಂದು ಇದು. ಹೌದಾ? ಗಿಫ್ಟ್ ಏನಂತ ನನಗೆ ಗೊತ್ತು. ನಾನು ತೆಗಿತೆ ನಾನು. ಓ ಇದು ನಿಂದು ಯಾರ್ದು ಗೊತ್ತಾಯ್ತು? ನಿನ್ನ ತಮ್ಮಂದಾ? ಅಲ್ಲ, ಮತ್ತೆ ನಮ್ಮ ಮನೇಲಿ ಇದ್ದಲ್ಲ ಹುಡುಗ, ನಮ್ಮ ಅವನ ಮಗ. ಓ ನೈಸ್ ನೈಸ್, ಸೂಪರ್. ಇದು ಮಾತ್ರ ಅಲ್ಲ ಅಲ್ಟಿ. ಹ್ಯಾಪಿ ಮ್ಯಾರೇಜ್ ಲೈಫ್. ಇದನ್ನ ಮಾತ್ರ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಅದು ಸ್ಟ್ಯಾಂಡ್ ವಿತ್. ಇದೇನು ಮಾಡಿದ್ದಾರೆ ಇವರು? ನಾವು ರೀಸೆಂಟಾಗಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ವಿಲೇಜ್ ಸ್ಟೈಲಲ್ಲಿ ಮಾಡಿಸಿದ್ವಲ್ಲ, ಅದನ್ನು ಕೆಲವೊಂದು ಫೋಟೋಸ್ನ ತೊಗೊಂಡ್ಬಿಟ್ಟು ಇವರು ಮಿಕ್ಸ್ ಮಾಡಿಸಿ ಮಾಡಿರೋದು. ಚೆನ್ನಾಗಿ ಮಾಡಿದ್ರು. ಸೀರಿಯಸ್ಲಿ ಕ್ವೈಟ್ ಇಂಟ್ರೆಸ್ಟಿಂಗ್. ನಮ್ಮ ಇಬ್ರದ್ದು ಫೋಟೋ ಇಲ್ಲೊಂದು ಇಲ್ಲ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಗಿಫ್ಟ್ ಮಾತ್ರ ಐ ಲವ್. ಎಲ್ಲಾದ್ರೂ ನಾನು ಬೆಡ್ರೂಮ್ ಅಲ್ಲಿ ಹಾಕ್ಬಿಡೋಣ ಆಯ್ತಾ? ತುಂಬಾ ಎಲ್ಲಾದ್ರೂ ಬೆಡ್ರೂಮ್ ಅಲ್ಲ, ಇದೇ ಬೆಡ್ರೂಮ್ ಅಂತ. ಬೆಡ್ರೂಮ್ ಅಲ್ಲಿ ಯಾವ್ದಾದ್ರು ವಾಲ್ಗೆ ಹಾಕೋಣ ಅಂತ. ಓಕೆ, ಆಕ್ಚುಲಿ ಚೆನ್ನಾಗಿದೆ. ಇದು ಇಷ್ಟ ಆಯ್ತು. ನಿನ್ನ ತಮ್ಮ ನೆನೆ ತೋರಿಸ್ದಲ್ಲ ಫೋಟೋ ಇದು? ಹೌದು, ಆಕ್ಚುಲಿ ಸಿಮಿಲರ್. ಕಾರ್ಗೆ ಪ್ರಿಂಟ್ ಹಾಕ್ಸಿರೋದು ಬೇರೆ ಫೋಟೋ. ಇದು ಕಾರ್ಗೆ ಹಾಕ್ಸಿರೋದು ಇದು. ಹೌದು, ನನ್ನ ಬೆಸ್ಟ್ ಅಂಡ್ ಮೋಸ್ಟ್ ಫೇವರೆಟ್ ಫ್ರೆಂಡ್. ಇವಳಿಗೂ ನನಗೂ ರಿಸೆಪ್ಷನಲ್ಲಿ ಮೇಕಪ್ ಮಾಡಿದ ಹುಡುಗಿ ಅದು. ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ. ನನ್ನ ಹೇಗೇನ್ ಈ ವಿಡಿಯೋದಲ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ಹುಡುಗಿರು ಮೇಕಪ್ ಮಾಡಿದಾಗ ಸ್ವಲ್ಪ ಹುಡುಗಿರು ಹಿಂದೆ ಮುಂದೆ ನೋಡ್ತಾರೆ, ಬಟ್ ಆ ಹುಡುಗಿ ಏನೂ ಇದು ಮಾಡಿಲ್ಲ. ನೀಟಾಗಿ ಕುತ್ಕೊಂಡು ಪೇಷನ್ಸ್ ಆಗಿ ನೀಟಾಗಿ ಮಾಡಿ ರೆಡಿ ಮಾಡುತ್ತೆ. ನನಗೆ ಅದು ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಬ್ಯಾಚ್ ಅದು? ಓ ಸ್ಯಾರಿ ಸಗದಾಗಿದೆ. ಸ್ಯಾರಿ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಕಣೆ. ಥ್ಯಾಂಕ್ ಯು. ಚೆನ್ನಾಗಿದೆ ಚೆನ್ನಿದು. ಸೂಪರ್. ನನ್ನ ಫ್ರೆಂಡ್ ಕೊಟ್ಟಿರೋದು ಎಲ್ಲೋ ಡರ್ಟಿ ಇಲ್ಲ. ಥ್ಯಾಂಕ್ ಯು ಕಣೆ. ಅವಳು ಎಲ್ಲೋ ಡ್ರೆಸ್ಸಲ್ಲೇ ಬಂದಿದ್ದು ಮೊನ್ನೆ. ಮ್ಯಾಚಿಂಗ್ ಕೋಯಿಸೆಂಟ್ ಅಲ್ಲ. ಅವ್ಳು ಬೇಕು ಅಂತ ಕೊಟ್ಲು ಗೊತ್ತಿಲ್ಲ, ಬಟ್ ಮ್ಯಾಚಿಂಗ್ ಹಾಕೊಂಡಿದ್ರೆ ಅಲ್ಲಿ ಮ್ಯಾಚ್ ಆಗ್ಬಿಟ್ಟಿರೋದು. ನೆಕ್ಸ್ಟ್ ಗಿಫ್ಟ್ ಇದೇ ಮಾಡು. ಇದು ಲಾಸ್ಟ್ ಅವ್ರು ಮಾಡಿ. ಇದು ಯಾರು ಕೊಟ್ಟಿದ್ದು ಗೊತ್ತು ನನಗೆ. ನಂಗೂ ಗೊತ್ತು. ಅವ್ರ ಹೆಸರೆಲ್ಲ ಬೇಡ. ಬಟ್ ಕರ್ನಾಟಕದಲ್ಲಿ ತುಂಬಾ ಜನ ಗೊತ್ತಿರೋರು ಅವರು. ಯಾರು ಇರ್ಬೋದು ಗೆಸ್ ಮಾಡಿ. ಯೂಟ್ಯೂಬರ್. ಏನಿದು ಇಷ್ಟು ಗಟ್ಟಿದೆ ಪ್ಯಾಕಿಂಗು? ಬರ್ತಾನೆ ಇಲ್ಲ ಇಲ್ಲಿ. ಓ ಇಲ್ಲಿದೆ ಓಪನ್. ನೀನೊಂದು ಮಾಡೋದು ನಾನೊಂದು ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ದೇವ್ರ ಫೋಟೋನೇ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಸೈಜಲ್ಲಿ ದೊಡ್ಡದಿರ್ಬೇಕಾದ್ರೆ ಫೋಟೋನೇ ಅನ್ಕೋಬೇಕು. ಇದು ಡ್ರೈ ಫ್ರೂಟ್ಸ್ ಪ್ಯಾಕೇಜ್. ಇಲ್ಲೇ ಇದೆ ಡ್ರೈ ಫ್ರೂಟ್ಸ್ ಅಂತ ಹಾಕಿದ್ದಾರೆ. ಪ್ರೀಮಿಯಂ ಡ್ರೈ ಫ್ರೂಟ್ ಪ್ಯಾಕೇಜ್. ಓಕೆ, ಯಾವ್ಯಾವ ಥರ ಫ್ರೂಟ್ಸ್ ಆಮೇಲೆ ನೋಡೋಣ. ಗಿಫ್ಟ್ಗಳನ್ನ ಅನ್ಬಾಕ್ಸ್ ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ ಅಲ್ಲ? ಓಹೋ ಸಖತ್ತಾಗಿ ಮಾಡಿದ್ದಾರೆ. ಫುಲ್ ಇದನ್ನ ಮತ್ತೆ ಅದನ್ನ ಯಾರೋ ಒಂದೇ ಜಾಗದಾಗ ತಂದಿರೋದು ಪಕ್ಕ. ಚೆನ್ನಾಗಿ ಮಾಡಿದೆ ಇದು. ಇದೊಂಥರ ಇದು ಫಾಲ್ಸು ಫೋಟೋ, ಅದಕ್ಕೆ ಇಲ್ಲೆಲ್ಲ ಫುಲ್ ಸ್ಟೋನ್ ವರ್ಕ್ ಇದೆ. ಒಂಥರ ಕ್ವೈಟ್ ಇಂಟ್ರೆಸ್ಟಿಂಗ್, ಸೂಪರ್ ಆಗಿದೆ, ನೈಸ್. ಅವಾಗಲೂ ಒಂದು ಫೋಟೋ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್. ಥ್ಯಾಂಕ್ ಯು. ವಿಡಿಯೋ ನೋಡಿದವರೆಲ್ಲ ಯುವರ್ ವೆಲ್ಕಮ್ ಅಂತ ಕಮೆಂಟ್ ಹಾಕ್ತಾರೆ. ಓ ಇದು ಈ ಥರ ಇದೆಯಾ? ಫುಲ್ ಡ್ರೈ ಫ್ರೂಟ್ಸ್ ಸಕತ್ತಾಗಿ ಕೊಟ್ಟಿದ್ದಾರೆ.
ಎಲ್ಲ ಯಾರು ಕೊಟ್ಟಿರ್ಬೋದು ಕಮೆಂಟ್ ಮಾಡಿ. ಬಾದಾಮ್, ಪಿಸ್ತಾ, ಗೋಡಂಬಿ, ಪಿಸ್ತಾ ಅಂಡ್ ಇಲ್ಲೇನೋ ಇದೆ ನೋಡಿ, ಏನಿದೆ ಅದು ಬಂದ್ಬಿಟ್ಟು ಡ್ರೈ ಕ್ಯಾಶು. ಇದು ಬೆರೀಸ್, ಮಿಕ್ಸ್ ಬೆರೀಸ್. ಸೀರಿಯಸ್ಲಿ ಪ್ಯಾಕೇಜ್ ಸೂಪರ್ ಆಗಿದೆ. ಇದನ್ನ ಕೊಟ್ಟಿದ್ದು ಕರ್ನಾಟಕದ ಒಬ್ಬ ಯೂಟ್ಯೂಬರ್, ಒನ್ ಆಫ್ ದಿ ಬಿಗ್ ಯೂಟ್ಯೂಬರ್. ಓಕೆನಾ, ಯಾರಿರ್ಬೋದು ಸುಮ್ಮನೆ ಗೆಸ್ ಮಾಡಿ ಕಮೆಂಟ್ ಹಾಕಿ. ಅವ್ರ ವೈಫ್ ಕೂಡ ಬಂದಿದ್ರು, ಬಂದ್ಬಿಟ್ಟು ವಿಶ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಆಲ್ಸೋ. ಇಬ್ರು, ನಾನು ಒಬ್ರು ಬರ್ತಾರೆ ಅನ್ಕೊಂಡೆ, ಇಬ್ರು ಬಂದ್ಬಿಟ್ಟಿದ್ದಾರೆ ಅವರು. ತಿನ್ಬೇಡಲ್ಲ, ಹಾಂ ತಿನ್ನಕ್ಕೆ ತಾನೆ ಕೊಟ್ಟಿರೋದ. ಅದು ಡ್ರೈ ಫ್ರೂಟ್ಸ್ ಈ ಟೈಮ್ ತುಂಬ ಹೆಲ್ಪ್ ಆಗುತ್ತೆ. ಗೊತ್ತಿಲ್ವಾ? ಆಮೇಲೆ ಸಾಲ್ಟಿ ಟೇಸ್ಟ್ ಇದೆ ಎಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ, ಸಖತ್ತಾಗಿದೆ. ಚೆನ್ನಾಗಿದೆ, ರೋಸ್ಟೆಡ್. ನೈಸ್. ಲಾಸ್ಟ್ ಫಾರ್ ನಾಟ್ ಲೀಸ್ಟ್, ಇರು, ಕೊನೆಯದಾಗಿ ಇದು ಅದು ತೆಗೆದು ತೋರಿಸಲ್ಲ, ನಾವು ನೋಡ್ಕೋತೀವಿ. ಇದರಲ್ಲಿ ಇದು ಒಂದು ತೋರಿಸ್ಬೋದು ಅನ್ಕೊಂತೀನಿ. ಇರು 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 ಬೆಳ್ಳಿದು ಚಲ್ಲ, ಇದು ಏನಂತಾರೆ, ಚಲ್ಲ ಅಂತಾರೆ. ಸೊಂಟದಲ್ಲಿ ಹಾಕೋತಾರಲ್ಲ, ಸೊಂಟದಲ್ಲ ಅದು. ಇದು ಅದನ್ನ ಬಿಟ್ಟರೆ ಇದ್ರೊಳಗಡೆ ಇರೋದೆಲ್ಲ ಗೋಲ್ಡು. ಚಿಕ್ಕ ಚಿಕ್ಕ ಮೈನ್ಯೂಟ್ ಒಂದು ಕೆಲವೊಂದು ಮಾಡಲ್. ತಾಳಿ ಗುಂಡ್ ಅಂತ ಹೇಳ್ತಾರೆ. ಆಮೇಲೆ ತಾಳಿಗುಂಡು, ತಾಳಿ ಗುಂಡ್ ಅಂತಾರೆ. ರೌಂಡ್ದು ಮತ್ತೆ ಸ್ಕ್ವೇರ್ ಇರುತ್ತಲ್ಲ ಅದು, ಅದೆಲ್ಲ ಇದೆ. ಆಮೇಲೆ ಇದ್ರದ್ದು ವಿಷಯ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಗೋಲ್ಡ್ ಗಿಫ್ಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವ್ರ ಕಡೆ, ಉತ್ತರ ಕರ್ನಾಟಕದ ಕಡೆ, ಯಾರು ನಿಮ್ಮೂರು? ನಮ್ಮ ಕಡೆ ಬಳ್ಳಾರಿ. ಬಳ್ಳಾರಿಯಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕು, ಎಕ್ಸಾಕ್ಟ್ ಬೇಡ. ಇವ್ರ ಸಂಬಂಧಿಗಳಲ್ಲಿ ಮಾವ ಅಂದ್ರೆ ಯಾರು ಇರ್ತಾರಲ್ಲ, ಅಕ್ಕನ ತಮ್ಮ, ಅಣ್ಣ, ಮತ್ತೆ ಆ ಮಾವಂದ್ರ ಕ್ಯಾಟಗರಿಗೆ ಬರೋರು ಎಲ್ಲರೂ, ಅಮ್ಮನ ಅಣ್ಣಂದ್ರು ಯಾರ್ಯಾರು ಇರ್ತಾರೋ ಅವ್ರ ಕಡೆ ಎಲ್ಲ ನಮ್ಮ ಸೈಡಲ್ಲಿ ಅಕ್ಕನ ಮಕ್ಕಳಿಗೆ ತಾಳಿ ಹಾಕೋದು, ತಾಳಿ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ನನಗೆ ಹೆಂಗಾಯ್ತು ಗೊತ್ತಾ, ರಿಸೆಪ್ಷನಲ್ಲಿ ನಿಂತ್ಕೊಂಡಿದ್ವಿ, ಇವ್ರ ಮಾವ ಅವ್ರು ಬಂದ್ಬಿಟ್ಟು ಇದು ಕಟ್ಟಿ ಅಂತ ಇದ್ದ ದಾರದಲ್ಲಿ ಕಟ್ಕೊಂಡ್ ಬಂದಿದ್ರು. ಇದೊಂದು ತೋರ್ಸ್ಬಿಡ್ತೀನಿ, ತಾಳಿ. ಇದು ಚಿಕ್ಕ ತಾಳಿ, ತುಂಬಾ ಚಿಕ್ಕದಾಗಿದೆ. ತಂದ್ಬಿಟ್ಟು ಓಪನ್ ಮಾಡಿದ್ರು, ಇದು ತಾಳಿ ಕಟ್ಟಿ ಅಂದರು. ತಾಳಿ ಕಟ್ಬೇಕಾ? ಎರಡನೇ ಸಾರಿ ತಾಳಿ ಕಟ್ಬೇಕಾ? ಇಲ್ಲ, ನಮ್ದ್ರೊಳಗೆ ಮಾಡಂಗಿಲ್ಲ ಹಂಗೆ. ಸೊ ಇದನ್ನ ಬೇಕಿದ್ರೆ ನೀವು ಇಟ್ಕೋತೀವಿ ನಾವು, ಬಟ್ ಕಟ್ಟಕ್ಕಾಗಲ್ಲ ಸ್ಟೇಜ್ ಮೇಲೆ, ಬೇಡ ಯಾಕೆ, ಅದು ಬೇರೆ ಥರ ಹೋದ್ರೆ ಕಷ್ಟ. ಆಮೇಲೆ 2 ತಾಳಿ ಗಿಫ್ಟ್ ಕೊಟ್ಟಿದ್ದಾರೆ ಇಬ್ರು ಮಾವಂದ್ರೆ ನಮಗೆ. ಮತ್ತೆ ತಾಳಿ ಗುಂಡ್ ಕೊಟ್ಟಿದ್ರೆ ಒಂದು 9 ತಾಳಿ ಗುಂಡ್ ಇದೆ, ಒಂದು 9 ಪೀಸ್ ತಾಳಿ ಗುಂಡ್ ಇದೆ. 6 ಪೀಸು ಅಲ್ಲ, 6 ದೊಡ್ಡವಿದೆ, ಇನ್ 6 ಚಿಕ್ಕವಿದೆ. ಕರೆಕ್ಟ್. ಟೋಟಲ್ 12. ಸಾರಿ 12. ಓಕೆ, ಅದು 6 ಇದೆ ಅಲ್ಲ. ಸೊ ಇದು ನಮ್ಮ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಇದು ನಮ್ಮ ಗಿಫ್ಟ್ಗಳ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಆ್ಯಂಡ್ ನಮ್ಮ ಮದುವೆಗೆ ಯಾರು ವಿಶ್ ಮಾಡಿದ್ರ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಆಮೇಲೆ ತುಂಬ ವಿ ಗಾಟ್ ಮಚ್ ಲವ್, ಸೋ ಮಚ್ ಆಫ್ ಲವ್. ಆಮೇಲೆ ಕೆಲವೊಂದು ನೆಗೆಟಿವ್ ಥಿಂಗ್ಸ್ ನಡೆದಿತ್ತು. ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಇವಳನ್ನ ತೋರಿಸಿದಾಗ ಆಂಟಿ ಅಂದರು, ಚೆನ್ನಾಗಿಲ್ಲ ಅಂದರು, ಡುಮ್ಮಿ ಅಂದರು, ಅದು ಇದು ಏನೇನೋ ಅಂದರು. ಅವ್ರಿಗೆಲ್ಲ ನಾನು ಹೇಳಿದ್ದು ಒಂದೇ, ಆವಾಗಲೇ ವಿಡಿಯೋದಲ್ಲಿ ಹೇಳ್ದಂಗೆ, ನಿಮ್ಮ ಮನೆಯ ಹೆಣ್ಮಕ್ಳು, ಐ ಆಮ್ ಸಾರಿ ಟು ಸೇ ಲೈಕ್ ದಿಸ್, ಯಾರ್ಯಾರು ಹಂಗೆ ಅಂತಿರಲ್ಲ, ನಿಮ್ಮನೆ ಹೆಣ್ಮಕ್ಳನ್ನ ತೋರಿಸಿ. ಅದೇನು ಮಿಸ್ ಇಂಡಿಯಾನಾ, ಮಿಸ್ ಕರ್ನಾಟಕನಾ, ಮಿಸ್ ವರ್ಲ್ಡಾ, ಮಿಸ್ ಬೆಂಗಳೂರಾ, ಮಿಸ್ ಯೂನಿವರ್ಸಾ ನೋಡೇ ಬಿಡ್ತೀವಿ ನಾವು. ಓಕೆನಾ, ಹೆಣ್ಣು ಅಷ್ಟೇ. ಆಮೇಲೆ ತುಂಬ ಜನ ಹೇಳಿದ್ದೇನು ಗೊತ್ತಾ, ನೀನು ತುಂಬ ಶ್ರೀಮಂತಳಂತೆ, ನೀನ ಹತ್ರ ದುಡ್ಡಿದೆ ಅಂದ್ಬಿಟ್ಟು ನಾನು ಮದುವೆ ಆಗಿದ್ದಂತೆ. ಫ್ಯಾಕ್ಟ್, ನನ್ನ ಕೈಯಲ್ಲಿ ನಾವಿಬ್ಬರು ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಮದುವೆನೇ ಆಗಿದ್ದು. ಎಂಗೇಜ್ಮೆಂಟ್ ಅಂದರೆ ಅವಳಿಗೆ ಪ್ರಪೋಸ್ ಮಾಡಿದ್ದು, ನಾನು ಪ್ರಪೋಸ್ ಮಾಡಿದ್ದು ಅಷ್ಟೇ. ಎಂಗೇಜ್ಮೆಂಟ್ ಅದು ಬಿಟ್ಟರೆ ನಾನು ಇವಳು ತಮ್ಮನಿಗೆ ನಾನು ಓಪನ್ ಹೇಳಿದ್ದೆ, ನೋಡಪ್ಪ ನೀನು ಏನೂ ಜಾಸ್ತಿ ಖರ್ಚು ಮಾಡಬೇಡ, ಚಿನ್ನಾಗಿನ್ನ ಅಂತೆಲ್ಲ ಹೋಗ್ಬೇಡ. ನಾನು ನನ್ನ ತಂಗಿ ಮದುವೆ ಮಾಡಿ ಎಕ್ಕುಟ್ಟು ಹೋಗಿದ್ದೀನಿ, ಖರ್ಚು ಮಾಡ್ಬಿಟ್ಟು ಲಕ್ಷ ಖರ್ಚು ಮಾಡಿದ್ದೀನಿ. ಹೆಚ್ಚು ಕಡಿಮೆ 8 ರಿಂದ 9 ಲಕ್ಷ ಖರ್ಚು ಮಾಡಿದ್ದೀನಿ ನಾನು. ಅದರಲ್ಲಿ ಅರ್ಧಕ್ಕರ್ಧ ಬಡ್ಡಿಗೆ ತಂದುಬಿಟ್ಟು ಇವತ್ತಿಗೂ ಬಡ್ಡಿ ಕಟ್ತಾ ಇದ್ದೀನಿ. ಇವತ್ತಿಗೂ ಕ್ಲಿಯರ್ ಆಗಿಲ್ಲ, ಒಂದು ಅರ್ಧಕ್ಕರ್ಧ ಮಾಡಿದ್ದೀನಿ ಕ್ಲಿಯರು. ಅದೆಲ್ಲ ಮಾಡಿದ್ಮೇಲೆ ಕಾರ್ ತೊಗೊಂಡಿದ್ದು, ಫಾರಿನ್ಗೆ ಹೋಗಿದ್ದು ಟ್ರಿಪ್ಗೆ ಅಂತ. ಸ್ಟಿಲ್ ಖರ್ಚು ಮಾಡಬೇಡ, ನನಗೆ ನೀವು ಇಲ್ಲ ನನ್ನ ಅಕ್ಕನಿಗೆ ಸ್ವಲ್ಪ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಇದೊಂಚೂರು ಮಾಡಿಸ್ದ, ಕಿವಿಗೊಂದು ಮಾಡಿಸ್ಕೊಟ್ಟಿದ್ದಾನೆ. ಬೇಡ ಅಂದರೂ ಮಾಡಿಸ್ದ. ಬಟ್ ನಾನು ಹೇಳಿದ್ದು, ನನಗಂತೂ ಏನು ಬೇಡ, ನನಗೇನೂ ಬೇಜಾರಿಲ್ಲ, ಅವ್ನು ಸ್ವಲ್ಪನೂ ತಪ್ಪು ತಿಳ್ಕೊಳ್ಳಲ್ಲ. ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಏನೂ ಕತ್ಗಾಗಲಿ, ನನ್ನ ನಾಳೆ ಚೈನು ನಮ್ಮ ರಾಯರದು ಒಂದು
ಲಾಕೆಟ್ ಇದೆ. ಅದು ಬಿಟ್ಟರೆ ನನಗೇನು ಚಿನ್ನ ಸರ ಏನು ಚಿನಿ ದಯವಿಟ್ಟು ಯಾರನ್ನ ನೋಡ್ಬಿಟ್ಟು ಜಜ್ಮೆಂಟ್ ಅಳಿಬೇಡಿ, ಯಾರನ್ನು ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ಹಿಂದಿನ ಕತೆಗಳು ತುಂಬ ಇದೆ, ಇವಳ ಕತೆನೇ ಬೇರೆ. ನನ್ನ ಕತೆ ನಂದೊಂದಷ್ಟು ಕತೆಗಳಿದೆ. ನಾವು ಎಲ್ಲಿಂದ ಬಂದ್ವಿ, ಹೆಂಗೆ ಬಂದ್ವಿ, ಯಾಕೆ ಬಂದ್ವಿ, ಏನೇನಾಗಿದ್ವಿ ಮುಂಚೆ, ಇವಳು ಏನೇನಾಗಿದ್ಲು ಗೊತ್ತಾ. ಇವಳ ಕತೆಗಳು ನಾನು ಆ್ಯಕ್ಚುಲಿ ಇವಳನ್ನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಇವಳು ಅಂದ ಚಂದ ನೋಡಿ ಅಲ್ಲ, ಇವಳು ಏನು ಚೆನ್ನಾಗಿದ್ದಾಳೆ ಚೆನ್ನಾಗಿಲ್ಲ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿಲ್ಲ. 50% ಇವಳ ಕತೆ ಏನಿದೆ, ನನ್ನ ಪರಿಚಯದ ಇವಳು ಹೇಳ್ತಾ ಇದ್ದ ಕತೆಗಳು ಇವಳ ಬಗ್ಗೆ ಹೇಳ್ಕೊಂಡಿದ್ದು, ಇವಳ ಫ್ಯಾಮಿಲಿ ಬಗ್ಗೆ ಹೇಳಿದ್ದು, ಅದ್ರ ಮೇಲೆ ಫಸ್ಟ್ ನನಗೆ ಇಲ್ಲ ನನಗೆ ಈ ಹುಡುಗಿ ಓಕೆ ಅನಿಸುತ್ತೆ. ಯಾಕೆಂದರೆ ಸೇಮ್ ಫ್ರಮ್ ಸ್ಕ್ರ್ಯಾಚ್ ಅಂತಾರಲ್ಲ, ಫ್ರಮ್ -1 ಬಂದಿರೋದು ನಾವಿಬ್ರು. ಹಂಗಾಗಿ ತಂದೆ ತಾಯಿ ಇಲ್ಲ ಇವಳಿಗೆ. ಯಾರೇ ಇದ್ದರು ಅಕ್ಕ, ಇವಳ ತಂಗಿ ಮತ್ತು ಕೊನೆಯವನು ತಮ್ಮ. ಇವಳ ತಮ್ಮನ ಎಷ್ಟು ಏಜು? ನನಗೆ ನನ್ನ ತಮ್ಮನಿಗೆ ಈಗ ಒಂದು 23 ಇರ್ಬೋದು. 22-23. ನಾನು ಪರಿಚಯದ 22. ಅವನಿಗೂ ನನಗೂ 12 ವರ್ಷ ಡಿಫ್ರೆನ್ಸ್ ನಿಂತ್ಕೊಂಡು ಮದುವೆ ಮಾಡಿದ್ದಾನೆ. ಒಂದು ಥ್ಯಾಂಕ್ಸ್ ಹೇಳಿ ನಿನ್ನ ತಮ್ಮನಿಗೆ. ಥ್ಯಾಂಕ್ ಯು. ಸೊ ಇರುತ್ತೆ ಕಷ್ಟ ಹೆಣ್ಮಕ್ಳು ಮದುವೆ. ಇನ್ನೂ ಇಬ್ಬರು ಇದ್ದಾರೆ ಅಕ್ಕ ತಂಗಿದ್ರು. ದಯವಿಟ್ಟು ಯಾರನ್ನೂ ಜಜ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ, ಅವ್ರ ಕತೆ ಕೇಳಿ, ಅವ್ರ ಜೀವನ ಶೈಲಿ ನೋಡಿ ಮಾತಾಡಿ. ನೀವು ಹಾಕೋ ಒಂದು ಕಮೆಂಟ್ ನೆಗೆಟಿವ್ ಪಾಸಿಟಿವ್ ಮನುಷ್ಯನಿಗೆ ಹರ್ಟ್ ಆಗುತ್ತೆ. ದಯವಿಟ್ಟು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಟ್ಟದ್ದು ಮಾಡೋಕ್ಕೂ ಅಷ್ಟೇ ಕೇಳ್ಕೊಳಕ್ಕಿರೋದು. ಅಮ್ಮಮ್ಮ ಅಂದರೆ ನಾನು ಓಪನಾಗಿ ಹೇಳ್ತೀನಿ, ಅಮ್ಮಮ್ಮ ಅಂದರೆ ಏನು, ಬೆಳಗಿರೋ ಹುಡುಗಿ ಹತ್ರ ಏನಿರುತ್ತೆ, ಕಪ್ಪಗಿರೋ ಹುಡುಗಿ ಹತ್ರನೂ ಅದೇ ಇರುತ್ತೆ. ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಕಲರು ಸೈಜು ಏನೇ ಅಲ್ವಾ. ಅದರಲ್ಲಿ ಏನು ಓಪನ್ ಆಗಿ ಹೇಳೋಕೆ ಅದರಲ್ಲಿ ಏನಿದೆ, ಏನು ದೊಡ್ಡ ಚಿದಂಬರ ರಹಸ್ಯ ಅಲ್ಲ ಈಗಿನ ಕಾಲದಲ್ಲಿ. ಅದು ಇಷ್ಟೇ ವಿಷಯ. ಓಕೆ, ತುಂಬ ಜನ ಸಾರಿ ಕೂಡ ಕೇಳಿದ್ದಾರೆ ನಿನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೈದೆ ಗೊತ್ತಾ, ಈ ಥರ ಎಲ್ಲ ನೀವು ಅಗ್ಲಿ ಚೆನ್ನಾಗಿಲ್ಲ ಕಪ್ಪು ಡುಮ್ಮಿ ಆಂಟಿ ಅಂದ್ರಲ್ಲ, ಈ ಥರ ನಿಮ್ಮ ಮನೆ ಹೆಣ್ಮಕ್ಳನ್ನ ಕರ್ಕೊಂಬಂದು ತೋರಿಸ್ರು ನೋಡೋಣ ಅಂತ ಬೈದಿದ್ದೆ. ಅದಕ್ಕೆ ಸಾರಿ ಅದು ಇದು ಅಂತೆಲ್ಲ ತುಂಬ ಜನ ಕಮೆಂಟ್ ಹಾಕಿದ್ರು. ನಾನೇ ಬೈದಿದ್ದು ಬ್ರೋ, ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ, ಐ ಆಮ್ ವೆರಿ ಸಾರಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ಸೊ ಓಕೆ, ನಮ್ಗೇನು ಓಕೆ ಡನ್, ಏನಿದೆಯೋ ಅದು ನಿಮ್ಗೆ ಇಟ್ಕೊಳ್ಳಿ, ನನಗೇನು ಬೇಡ. ನಾನು ಹೆಂಡತಿ ಸಿಕ್ಕಿದ್ದಾಳೆ, ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಅವ್ರಿಗೆ ನಾವೇನು ಕೊಟ್ಟಿದ್ವಿ ಅನ್ನೋದಕ್ಕಿಂತ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ವಿ. ಫ್ರಮ್ 0 to ಒಂದು ಲೆವೆಲ್ಗೆ ಬಂದಿದ್ದೀವಿ. ನಾನು ಇನ್ನೊಂದು ಹೇಳ್ತೀನಿ, ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಮಾತಾಡ್ತೀನಿ ಬೇಕಿದ್ರೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದೇ ದೊಡ್ಡ ವಿಷಯ ಗುರು. ಈಗಿನ ಕಾಲದಲ್ಲಿ ಗಲಾಟೆಗಳು ನಡೀತವೆ, ಇನ್ನೇನೋ ಆಗ್ತವೆ, ಮತ್ತೊಂದು ಆಗ್ತವೆ. ನಮ್ಮ ಮನೇಲಿ ಅವ್ರ ಮನೇಲೂ ಈಸಿಯಾಗಿ ಒಪ್ಕೊಂಡ್ರು, ನಮ್ಮ ಮನೇಲೂ ಈಸಿಯಾಗಿ ಒಪ್ಕೊಂಡ್ರು. ಒಂದು ಮಾತು ಆ ಕಡೆ ಆಗಿಲ್ಲ ಅಷ್ಟೇ. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಫಾರ್ ದ ಆಲ್ ಗಿಫ್ಟ್. ಯಾರ್ಯಾರು ಆಮೇಲೆ ನನ್ನ ರಿಸೆಪ್ಷನ್ಗೆ ಶ್ಯಾಮ್ ಸರ್ ಬಂದಿದ್ದರು. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ವಿಕ್ಕಿ ವರುಣ್ ಅವರು ಬಂದಿದ್ದರು, ನಮ್ಮ ಕೆಂಡ ಸಂಪಿಗೆ ಆ್ಯಂಡ್ ಕಾಲಾಪತ್ತರ್ ಹೀರೋ. ಮತ್ತು ನಮ್ಮ ಪ್ರಶಾಂತ್ ಸಿದ್ದಿ ಅವರು ಬಂದಿದ್ದರು. ಮತ್ತು ಇನ್ನೂ ಒಂದು ಸುಮಾರು ಆ್ಯಕ್ಟರ್ಗಳು ಬಂದಿದ್ದರು. ಅವ್ರು ಬಂದಿದ್ದ ಮೂಮೆಂಟ್ ಹೆಂಗಿತ್ತು ಅಂದರೆ, ನಾವು ಇನ್ನೂ ಸ್ಟೇಜ್ ಹತ್ತಿರಲಿಲ್ಲ. ಅವಾಗ ತಾನೇ ಬಂದು ರೆಡಿ ಆಗಬೇಕು, ಇಲ್ಲ ಮದು ಟೈಮ್ ಇಲ್ಲ ಲೇಟ್ ಆಯಿತು ಸಾರಿ ಅಂದ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ಆ ಗಿಫ್ಟು ತೋರಿಸ್ಬೋದಾ? ತೋರಿಸೋಣ. ಅಷ್ಟು ಒಳ್ಳೆ ಗಿಫ್ಟ್ ತೋರಿಸ್ತಿದ್ರೆ ಹೆಂಗೆ ಹೇಳು. ಸ್ವಲ್ಪ ಲೇಟ್ ಆಗೋಯ್ತು ನಾವು ಸ್ಟೇಜ್ಗೆ ಹೋಗೋಕ್ಕೆ, ಬಿಕಾಸ್ ಆಫ್ ಬೆಂಗಳೂರು ಟ್ರಾಫಿಕ್ ಇಂದ. ಅದಕ್ಕೆ ನಮ್ಗೆ ತುಂಬ ಬೇಜಾರಿದೆ. ಯಾರು ಬಂದು ಸುಮಾರು ಜನ ಆ್ಯಕ್ಟರ್ಗಳು ಬಂದು ಹೋಗ್ಬಿಟ್ಟಿದ್ದಾರೆ. ನನಗೆ ಅದೊಂದು ಬೇಜಾರಾಯಿತು. ಇದು ನಮ್ಮ ಸಾರಿ ಸರ್, ನಿಮ್ಮ ಹೆಸರು ಹೇಳ್ತಿರೋದಕ್ಕೆ ಹೇಳ್ಬಾರ್ದು ಈ ಥರ. ಇದು ಮುಯಿ ಕೊಟ್ಟಿರೋದು ನೀವು, ಗಿಫ್ಟು ಆ್ಯಂಡ್ ಮುಯಿ ಆಲ್ಸೋ. ಇದು ಕೊಟ್ಟಾಗ ನನಗೆ ತುಂಬ ಹಾರ್ಡ್ ಇತ್ತಲ್ಲ, ಇದು ತುಂಬ ಹಾರ್ಡ್ ಇದೆ. ಅದು ಏನು ಹಿಂಗೆ ಕೊಟ್ಟಿದ್ದಾರೆ ಇದು ಅಂದ್ಬಿಟ್ಟು ತೆಗೆದು ಮನೆಗೆ ಬಂದು ತೆಗೆದು ನೋಡಿದಾಗ, ದಿಸ್ ಇಸ್ ದ ವ್ಯಾಲ್ಯೂಯಬಲ್ ಗಿಫ್ಟ್. ಸಿಕ್ಕಿರೋ ಅಷ್ಟು ಗಿಫ್ಟ್ ಅಲ್ಲಿ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ವ್ಯಾಲ್ಯೂಬಲ್ ಗಿಫ್ಟ್ ಅಂತ. ಕಾಸ್ಟ್ಲಿ ಬೇಡ, ಗಿಫ್ಟ್ ಇಸ್ ಗಿಫ್ಟ್. ಓಕೆನಾ? 25 years ಆ್ಯನಿವರ್ಸರಿ ಅಂತ ಹಿಂದೆಗಡೆ ಇದೆ ಇದರಲ್ಲಿ. ಆ್ಯಂಡ್ ಮುಂದೆಗಡೆ ಆನಂದ್ ಆಡಿಯೋ ಲೋಗೋ ಇದೆ. ತುಂಬ ವೆಯ್ಟ್ ಇದೆ, ಇದು ಕಡಿಮೆ ತೂಕ ಇಲ್ಲ, ಇದು ವೆಯ್ಟ್ ಇದೆ. ಓಕೆನಾ? ಇದು ಬೆಳ್ಳಿ ಕಾಯಿನ್ ಕೊಟ್ಟಿರೋದು ಅವರು. ಥ್ಯಾಂಕ್ ಯು ಶ್ಯಾಮ್ ಸರ್. ನಿಮ್ಮ ಹೆಸರು ತೊಗೊಂಡಿರೋದಕ್ಕೆ ಮೇ ಬಿ ಗೊತ್ತಿಲ್ಲ ನೀವು ಏನು ತಿಳ್ಕೊತೀರೋ, ಬಟ್ ತುಂಬ ವ್ಯಾಲ್ಯೂ ತೋರಿಸ್ಲೇಬೇಕು ಇದನ್ನು ನಾನು. ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಗಿಫ್ಟ್ ಅಂತ ಅನ್ನಿಸ್ತು ನನಗೆ. ಯಾಕೆ ಬೆಸ್ಟ್ ಗಿಫ್ಟ್ ಅಂತಂದರೆ, ಇದಕ್ಕಿಂತ ಕಾಸ್ಟ್ಲಿ ಗಿಫ್ಟ್ ಬಂದಿರೋದು ಉಂಟು.
ಚಿನ್ನನೇ ಕೊಟ್ಟಿದ್ದಾರೆ. ನಾನು ಅದನ್ನು ಕಾಸ್ಟ್ಲಿ, ನಾನು ಇದನ್ನು ಕಾಸ್ಟ್ಲಿ ಅಂತ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಇದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಸಿಕ್ಕಿದಾಗ ಗುರ್ತಿಡ್ದು ಮಾತಾಡಿಸಿ ಅಲ್ಲಿಂದ ಪರಿಚಯ ಆದವರು. ಮದುವೆ ನಾಳೆ ಅಲ್ಲ ಸರ್, ನಾಳಿದ್ದಿರೋದು, ತುಂಬ ಲೇಟಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಬನ್ನಿ, ನಾನು ಕಾರ್ಡ್ ಕೊಡ್ತೀನಿ ಸರ್ ಬಂದು ಅಂತ ಹೇಳಿದೆ. ನೋ ಮಧು, ಐ ವಿಲ್ ಕಮ್, ಕಾರ್ಡ್ ಏನು ಬೇಡ ನನಗೆ, ನೋ ಫಾರ್ಮಾಲಿಟೀಸ್, ನನಗೆ ಕಾರ್ಡ್ ಕಳಿಸಿ ನಾನು ಬರ್ತೀನಿ, ರಿಸೆಪ್ಷನ್ ಹೇಳಿ ಎಲ್ಲಿದೆ ಅಂತಂದು. ಈ ಥರ MMB ಲೆಗಸಿ ಸರ್, ಹಿಂಗೆ ಹೌದಾ, ನಮ್ಗೆ ಗೊತ್ತಿರೋ ಅಡ್ರೆಸ್ ಅಲ್ವಾ, ಬರ್ತೀವಿ ಬಿಡಿ ಅಂತ ಹೇಳಿದ್ರು. ಸೊ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ವೆಂಕಟೇಶ್ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯ ಒನ್ ಆಫ್ ದಿ ಬಿಗ್ PRO ಅವರು ಬಂದರು. ಅವ್ರು ಬಂದಾಗಲೂ ರೆಡಿ ಆಗಿರಲಿಲ್ಲ ಇನ್ನು ನಾವು ಬಂದರು, ಹಂಗೆ ಫೋಟೋ ತಗೊಂಡು ಹಂಗೆ ಹೊಟ್ಟೋಗ್ಬಿಟ್ರು. ಎಲ್ಲರಿಗೂ ಥ್ಯಾಂಕ್ಸ್, ವಿಶ್ ಮಾಡಿದವ್ರಿಗೆ, ಜೊತೆ ಇದ್ದವ್ರಿಗೆ. ಫೋಟೋ ತೆಗೆಸ್ಕೊಳ್ಳೋಕ್ಕೆ ನಮ್ಗೆ ವಿಶ್ ಮಾಡಿಸ್ಕೊಳಕ್ ಆಗಲಿಲ್ಲ, ನಮ್ಗೆ ತುಂಬಾ ಬೇಜಾರಿದೆ. ಆ್ಯಕ್ಚುಲಿ ಇವಳನ್ನ ಮೀಟ್ ಮಾಡಿಸ್ಬೇಕಂತಿದ್ದೆ, ಶ್ಯಾಮ್ ಸರ್ಗಾಗಲಿ, ವೆಂಕಟೇಶ್ ಸರ್ಗಾಗಲಿ, ವಿಕ್ಕಿ ವರುಣ್, ನಮ್ಮ PRO ಸುಮಂತು, ನಮ್ಮ ಪ್ರಶಾಂತ್ ಸಿದ್ದಿ ಆ್ಯಕ್ಟರು, ಮತ್ತು ಶಿವರಾಜ್ CRಪೇಟೆ ಅವ್ರಿಗೆ ವೈಫ್ ಏನೋ ಹುಷಾರಿಲ್ವಂತೆ, ಬಂದಿಲ್ಲ ಅವರು. ಒಂದಷ್ಟು ಜನ ಬಂದಿಲ್ಲ ಆ್ಯಕ್ಟರ್ಗಳು, ಸುಮಾರು ಜನ ಬಂದು ಹೋದರು. ಸೊ ಮಚ್ ಲವ್, ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ವಿಡಿಯೋ ಸಿಗ್ತೀವಿ. ಒಳ್ಳೊಳ್ಳೆ ಗಿಫ್ಟ್ಗಳು ಕೊಟ್ಟಿದ್ದೀರಾ ಎಲ್ಲರಿಗೂ, ಥ್ಯಾಂಕ್ಸ್. ಇನ್ನೇನು ಹೇಳ್ತಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ, ಫ್ಯಾಕ್ಟ್ ಗೊತ್ತಿಲ್ಲದೆ ಮಾತಾಡಬೇಡಿ, ಹೆಣ್ಮಕ್ಳು ಮನಸ್ಸು ನೋಯಿಸ್ಬೇಡಿ, ತುಂಬ ಡೇಂಜರ್. ಪ್ಲೀಸ್, ಓಕೆನಾ? ಬಾಯ್. ಕಮೆಂಟ್ ಹಾಕಿ, ಒಪಿನಿಯನ್ಸ್ ಸಿಗೋಣ. ಹಾಕ್ತೀರಾ, ನಾವು ಹಾಕ್ಬೇಡಿ ಅಂದರೂ ಹಾಕ್ತೀರಾ, ಹಾಕಿ ಸಿಗೋಣ. ಎರಡು ಒಂಥರ ಸ್ಪೋರ್ಟಿವ್ ಆಗಿ ಒಂಥರ ಉರುಪು ತುಂಬಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಫ್ಯಾಟು ದಪ್ಪ ಇದ್ದೀರಾ ಅಂತ ಹೇಳಿದೆ, ನಾನು ಸಣ್ಣ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ, ನನಗೆ ತೋರಿಸ್ತೀವಿ ಡೆಫಿನೆಟ್ಲಿ. ಸರಿ, ನಾನು ದಪ್ಪ ಇದ್ದೆ ಗುರು. ನಾನು ಹಳೆ ವೀಡಿಯೋಸ್ ನೋಡಿದ್ರೆ ಅವಾಗ, ನಾನು ಹಳೆ ಫೋಟೋಸ್ ನೋಡಿದ್ದಿಲ್ಲ ನೀನು. ಇವಳು ಹೇಳ್ತಿಲ್ಲ ಹಂಗಿದ್ದೀರ, ನಿನ್ನ ಮದುವೆನೇ ಆಗ್ತಿರಲ್ಲ ಅಂತ ಹೇಳಿ, ಅಷ್ಟು ದಪ್ಪ ಇದ್ದೆ ನಾನು. ಎಲ್ಲಿ ಗಡ ಎಲ್ಲ ಬಿಟ್ಕೊಂಡಿದ್ದೆ ಗೊತ್ತಾ, ಅವಾಗೆಲ್ಲ ದಪ್ಪನೇ ಇದ್ದಿದ್ದು. ಏನ್ ಗೊತ್ತಾ, ಮೇನ್ ದಪ್ಪ ಆಗೋ ಕಾರಣನೇ ಪ್ರೀತಿ, ಜಾಸ್ತಿ ಪ್ರೀತಿ ಕೊಡೋ ಹುಡುಗ, ಜಾಸ್ತಿ ಪ್ರೀತಿ. ಆಮೇಲೆ ಇವಳು ಸರಿಯಾಗಿ ತಿಂತಿರ್ಲಿಲ್ಲ. ನಾಷ್ಟ ಆಯ್ತು ಅಂದರೆ ಏನು ತಿಂದೆ, ಟೀ ಬನ್ನು, ನಿಜ, ರಸ್ಕು, ಅಷ್ಟೇ. ಬೆಳಿಗ್ಗೆ ಟಿಫನ್ ಸ್ಕಿಪ್ ಅದು ಹೊಟ್ಟೆ ತುಂಬೋದು, ಬಟ್ ಆ ಥರ ಮಾಡಬಾರ್ದು. ಪ್ರಾಪರಾಗಿ ಊಟ, ಅನ್ನ, ಸಾಂಬಾರು, ಮುದ್ದೆ, ಪಲಾವ್, ಈ ಥರದ್ದು ಐಟಮ್ಸ್ ತಿನ್ನಬೇಕು. ನೀನು ದಪ್ಪ ಆಗ್ತೀವ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಊಟ ಮಾಡಿದ್ರೆ ಕಷ್ಟ, ಇರೋದೊಂದು ಜೀವನ ಅಲ್ವಾ, ತಿನ್ಬೇಕು. ಹಾಗಾಗಿ 3 ಹೊತ್ತು ಚೆನ್ನಾಗಿ ತಿಂದ್ಬಿಟ್ಟು ಇವ್ರ ಜೊತೆಗಿದ್ದು ಸೊ ದಪ್ಪ ಆಗಿರೋದು ನಾನು ಅಷ್ಟೇ. ನಾನೇ ತಿನ್ಸಿದ್ದು ಇವಳಿಗೆ, ಜಾಸ್ತಿ ದಪ್ಪ ಮಾಡಿದ್ದು. ಓಕೆ, ತುಂಬ ಲಾಂಗ್ ಆಗ್ಬಿಡೋದು ವಿಡಿಯೋ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಹೇಳ. ಬಾಯ್.